ಕುರಾನ್ ಮಜೀದ್ನಲ್ಲಿ ಆಯತಿದೆ, ಇನ್ನಕ ಮಯ್ಯತುನ್ ವ ಇನ್ನಹುಂ ಮಯ್ಯಿತೂನ್. ಜನರು, ನೀವು ಸಾವು, ನಿಮ್ಮ ಮೇಲೆ ಸಾವು ಬಂದೇ ಬರುತ್ತದೆ, ನೀವು ಸಾಯಲೇಬೇಕು. ಇನ್ನಕ ಮಯ್ಯಿತುನ್ ವ ಇನ್ನಹುಂ ಮಯ್ಯಿತೂನ್, ಮತ್ತು ಅವರು ಬರುತ್ತಾರೆ. ಇವತ್ತು ನೀವು ಹೋಗ ಕುಂತಿದ್ದಾರ, ನಾಳೆ ಅವರು ಬರ್ತಾರ. ಇವತ್ತು ಹಿರಿಯರು ಹೋಗ ಕುಂತಿದ್ದಾರ, ನಾಳೆ ಚಿಕ್ಕವರು ಬರ್ತಾರ. ಈಗಿನ ಕಾಲನಲ್ಲಿ ಚಿಕ್ಕವರು ಹಿರಿಯವರು ಲೆಕ್ಕನೇ ಇವತ್ತು ಸ್ಪಾಟ್ನಲ್ಲಿ ಎಲ್ಲರೂ ಹೋಗ ಕುಂತಿದ್ದಾರೆ. ಇವತ್ತಿನ ಕಾಲದಲ್ಲಿ ಮೊದಲನೇ ಜನರು ಹಿರಿಯರಿಗೆ ನೋಡಿದ್ರೆ ಸಾಕಪ್ಪ, ಸಮೀಪ ಐತಿ ಇರೋದು ಟೈಮ್ ಅಂತಿದ್ರು. ಯುವಕರಿಗೆ ನೋಡಿದ್ರು, ಇನ್ನೂ ಹೆಂಗ್ ಅದಾನ. ಇವತ್ತು ಯುವಕರ ಮೇಲೆ ಹಿರಿಯರ ಮೇಲೆ ಭರೋಸಾ ಇದೆ, ಯುವಕರ ಮೇಲೆ ಇಲ್ಲ. ಯಾಕೆ ಅಂಥದ್ದು ಚಟಗಳು ಬಂದ್ಬಿಟ್ಟಿದಾವ. ಇವತ್ತು 20 ವಯಸ್ಸಿನಲ್ಲಿನೇ ಶರಾಯಿ ಕುಡಿಯಾಕ ಕುಂತಿದ್ದಾರ. 20 ವರ್ಷ ಆಗಿದೆ ಸಿಗರೇಟ್ ಮೇಲೆ ಸಿಗರೇಟ್ ಹೊಡ್ಯಾಕ ಕುಂತಿದ್ದಾರ. 20 ವರ್ಷ ಆಗಿದೆ ಗುಡ್ಕಾ ಮೇಲೆ ಗುಡ್ಕಾ ತುಂಡು ಹಾಗೆ ಸಗಣಿ ಉಗುಳಂಗ್ ಉಗುಳಾಕ ಕುಂತಿದ್ದಾರ. ಮತ್ತು ಕ್ಯಾನ್ಸರ್ ಬರಂಗಿಲ್ಲ ಅಂದ್ರೆ, ಮತ್ತು ಹಾರ್ಟ್ ಬರಂಗಿಲ್ಲ ಅಂದ್ರೆ ಮತ್ತೆ ಯಾವ್ದು ರೋಗ ಬರಬೇಕು ಇವ್ರಿಗೆ? ಈಗಿನ ಯುವಕರ ಮೇಲೆ ಬಹಳ ಚಿಂತೆ ಮಾಡ್ತಿರ್ತಾರೆ ಜನರು. ಅಲ್ಲಾಹ್ ರಬ್ಬುಲ್ ಇಜ್ಜತ್ ಕುರಾನ್ ಮಜೀದ್ ಏನ್ ಹೇಳಕ್ ಕುಂತಿದ್ದಾನೆ? ಇನ್ನಕ ಮಯ್ಯಿತುನ್ ವ ಇನ್ನಹುಂ ಮಯ್ಯಿತೂನ್. ಜನರು, ನಿಮ್ಗೆ ಸಾವು ಬರುತ್ತದೆ, ನಿಮ್ಗೆ ಸಾವು ಬರುತ್ತದೆ, ನೀವು ಇಂತಕಾಲ ಆಗ್ತೀರಾ, ನಿಮ್ಗೆ ಸಾವು ಬಂದೇ ಬರುತ್ತದೆ. ಆದರೆ ಹಿಂದೆ ಅವರು ಬರ್ತಾರ. ಬಂದಿದ ನಂತರ ಸುಮ್ಮ ಇನ್ನಕುಂ ಯೌಮಲ್ ಕಿಯಾಮತ್ ಇನ್ನ ರಬ್ಬಿಕುಂ ತಖ್ತಸಿಮೂನ್. ಕಯಾಮತ್ ದಿನದಲ್ಲಿ ಅಲ್ಲಾಹನ ಬಾರ್ನ ಎಲ್ಲ ಜನರು ಜಗಳಾಡ್ತಾರಂತೆ. ದುಡುವುದು ಮಾಡೋದು ಜಗಳಾಡ್ತಾರಂತೆ. ಕಾರಣ ಏಕೆ? ಹಕ್ಕವನ್ನು ಕೇಳೋದಕ್ಕೆ. ಹಕ್ ಅಯ್ಯಲ್ಲ, ನಾನು ಪ್ರಪಂಚದಲ್ಲಿ ಕೇಳ್ತಿದ್ದೆ, ನಾನು ಬಡತನ ಇದ್ದೆ ಅಲ್ಲ, ನನ್ನ ಕಡೆ ಶಕ್ತಿ ಇದ್ದಿದ್ದಿಲ್ಲ, ನಾನು ಹಕ್ಕಾಗಿ ಎಷ್ಟು ಹೊಡೆದಿದ್ದೆ, ಎಷ್ಟು ನಾನು ಮುಂದೆ ಬರ್ತಿದ್ದೆ. ಆದರೆ ಸ್ವಲ್ಪ ಜನರು ಟೀಮ್ ಮಾಡಿಕೊಂಡು 10-20 ಜನರು ಬಂದು ನನಗೆ ಮೋಸ ಮಾಡಿದ್ರು, ನನಗೆ ನೋವು ಕೊಟ್ರು. ಯಾ ಅಲ್ಲಾ, ನಾನು ಅವ್ರ ಮೇಲೆ ದಾಳಿ ಮಾಡ್ಬೇಕಂದ್ರೆ, ಅವ್ರಿಂದ ನಾನು ಬದಲಾ ತಗೋಬೇಕಂದ್ರೆ ನನ್ನ ಹಿಂದೆ ಯಾರು ಇದ್ದಿದ್ದಿಲ್ಲ. ಯಾ ಅಲ್ಲಾ, ನಿನ್ಗೆ ಬಿಟ್ಟು ನನ್ನ ಹಿಂದೆ ಯಾರು ಇದ್ದಿದ್ದಿಲ್ಲ. ಯಾ ಅಲ್ಲಾ, ಜನರು ಅಲ್ಲಾಹನ ಕಡೆ ಹೇಳ್ತಾರೆ, ಯಾ ಅಲ್ಲಾ, ಇವತ್ತು ನನಗೆ ಬದಲಾಗಬೇಕು, ಅದರದು ನನಗೆ ಬದಲಿ ಕೊಡಬೇಕು. ಯಾ ಅಲ್ಲಾ, ಎಷ್ಟು ಜನರು ನನಗೆ ಮೋಸ ಮಾಡಿ ಹೊಡ್ಯಾಕ ಬಂದಿದ್ರು, ಎಷ್ಟು ಜನರು ನನ್ನ ನೋವನ್ನು ಕೊಟ್ಟರು. ಯಾ ಅಲ್ಲಾ, ಹೌದು, ಏಕೆ ಕಾರಣ ನನಗೆ ಈ ರೀತಿ ನೋವು ಕೊಟ್ಟರು? ಅವರು ಯಾಕೆ ನನಗೆ ಹೊಡ್ಯಾಕ ಬಂದಿದ್ರು? ಯಾಕೆ ಸುಮ್ಮನೆ ನನ್ನ ಮೇಲೆ ಈ ರೀತಿ ಜಾದು ಮಂತ್ರ ಮಾಡಿದ್ರು? ಯಾಕೆ ನನ್ನ ಜೀವನ ಹಾಳು ಮಾಡಿದ್ರು? ಯಾ ಅಲ್ಲಾ, ಇವರು ನನಗೆ ಅದರದ್ದು ಬದಲಾಗಬೇಕು. ಯಾ ಅಲ್ಲಾ, ಇವತ್ತು ಜನರು ಹೊಡೆದಾಡ್ತಾರ ಅಲ್ಲಾಹನ ಬಾರ್ಗನಲ್ಲಿ. ಪ್ರೀತಿಯ ಸಹೋದರರೇ, ಇವತ್ತು ಬ್ಯಾರ್ಯರಿಗೆ ಮೋಸ ಕೊಟ್ಟು, ಬ್ಯಾರ್ಯರಿಗೆ ನೋವನ್ನು ಕೊಟ್ಟು ಇವತ್ತು ಬೆಳೆಯೋದು ಬಹಳ ಈಸಿ ಇದೆ. ನಾಳೆ ಹಶ್ರ ಮೈದಾನದಲ್ಲಿ ಯಾರಿಗೆ ನೀವು ಮೋಸ ಮಾಡಿದ್ದೀರಾ, ಯಾರಿಗೆ ನೋವು ಕೊಟ್ಟಿದ್ದೀರಾ? 1 ರೂಪಾಯಿ ಪ್ರೀತಿಯ ಸಹೋದರರೇ, ಸ್ವಲ್ಪ ಕೂದಲ ಬರಾಬರಿ ನೋವು ಕೊಟ್ಟಿದ್ರೆ ಬದಲಾ ಕೊಡ್ತೀನಿ ಅಂತ ಅಲ್ಲಾಹ್ ಬಾರ್ಗನಲ್ಲಿ ಬದಲಾವಣೆ ಕೇಳ್ತಾರಂತೆ ಜನರು. ಬದಲಾ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳಿದ್ರು, ಸಹಾಬಾಕರಂ ಹೇಳಿದ್ರು. ಹಜರತ್ ಅಬೂ ಹುರೈರಾ ಅವರಿಂದ ವರದಿ ಇದೆ. ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಸಹಾಬಾಕರಂಗೆ ಹೇಳಿದ್ರು, ಮುಫ್ಲಿಸ್ ಯಾರು ನಿಮಗೆ ಗೊತ್ತಿದೆ ಅಂತ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಸಹಾಬಾಕರಂಗೆ ಪ್ರಶ್ನೆ ಮಾಡಿದ್ರು. ಮುಫ್ಲಿಸ್ ಯಾರು? ಮುಫ್ಲಿಸ್ ಅಂದರೆ ಯಾರು? ಈಗ ನಾವು ಹೇಳ್ತೀವಿಲ್ಲ, ಯಾರಾದರೂ ಜೀವನ ಮಾಡಿದ್ರೆ ಅವರು ಭಾಳ ಮುಫ್ಲಿಸ್ನಲ್ಲಿ ಜೀವನ ಕಳೆಯಾಕ ಕುಂತಿದ್ದಾರೆ. ಮುಫ್ಲಿಸ್ ಅಂದರೆ ಬಡತನದಲ್ಲಿ, ಬೇಜಾರಿನಲ್ಲಿ, ಹಣ ಸಂಪತ್ತು ಎಲ್ಲ ಥರ ಇದೆ, ಅದರಲ್ಲಿ ಅವರು ಜೀವನ ಕಳೆಯಾಕ ಕುಂತಿದ್ದಾರೆ. ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಸಹಾಬಾ ಕರಾಮ್ಗೆ ಕೇಳಿದ ನಂತರ ಸಹಾಬಾ ಕರಾಮ್ ರದಿಯಲ್ಲಾಹು ತಆಲಾ ಅಜ್ಮೈನ್ ಹೇಳಿದ್ರು, ಯಾ ರಸೂಲಲ್ಲಾಹ್, ಯಾರ ಕಡೆ ಹಣ ಸಂಪತ್ತಿದೆ, ದುಡ್ಡಿದೆ, ಎಷ್ಟೋ ಜೈಜಾದಿದೆ, ಎಷ್ಟೋ ಹೊಲಗಳಿದೆ ಅಂತ ಜನರು ಮುಫ್ಲಿಸ್ ಇರಬಹುದು ಯಾ ರಸೂಲಲ್ಲಾಹ್? ನಮ್ಮ ನಬಿ ಕರೀಮ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ರು, ಇಲ್ಲ, ನನ್ನ ಉಮ್ಮತಿನಲ್ಲಿ ಮುಫ್ಲಿಸ್ ಜನರು ಕಯಾಮತ್ ದಿನದಲ್ಲಿ ರೋಜಾ, ಜಕಾತ್, ಹಜ್ ಎಲ್ಲ ತರಹದ ಪ್ರತಿಫಲ, ಎಲ್ಲ ತರಹದ ಪುಣ್ಯ ತಗೊಂಡು ಕಯಾಮತ್ ದಿನದಲ್ಲಿ ಅಲ್ಲಾಹನ ಬಾರ್ಗನಲ್ಲಿ ಬರುತ್ತಾರೆ. ಆ ಜನರು ಇಬಾದತ್ ಮಾಡೋರು ಇರ್ತಾರ, ಪ್ರಾರ್ಥನೆ ಮಾಡೋರು ಇರ್ತಾರ, ಎಲ್ಲ ತರಹದ ಪುಣ್ಯ ಕೆಲಸ ಮಾಡೋರು ಇರ್ತಾರ. ಆದರೆ ಅದೇ ಜನರು ಬ್ಯಾರೆ ಜನರನ್ನ ಏನೋ ಟೀಟಿ ಹಚ್ಚೋರು ಇರ್ತಾರ, ಬ್ಯಾರೆ ಜನರಿಗೆ ನೋವು ಕೊಡೋರು ಇರ್ತಾರ, ಬ್ಯಾರೆ ಜನರಿಗೆ ಮೋಸ ಮಾಡೋರಿರ್ತಾರ, ಬ್ಯಾರೆ ಜನರಿಗೆ ಹಕ್ಕ ಕೊಲೆ ಮಾಡಿ ತನ್ನ ಜೀವನಗೆ ಒಂದು ಸುಂದರವಾದ ಜೀವನ ಮಾಡೋ ಪ್ರಯತ್ನ ಮಾಡ್ತಿರ್ತಾರ. ಅಂತ ಜನರು ನಾಳೆ ಕಯಾಮತ್ ದಿನದಲ್ಲಿ ಬಂದಿದ್ದ ನಂತರ ಅಲ್ಲಾಹ್ ರಬ್ಬುಲ್ ಇಜ್ಜತ್ ಆ ಜನರು ಏನು ಪ್ರಪಂಚದಲ್ಲಿ ಜನರಿಗೆ ಮುಚ್ಚಿ ಮುಚ್ಚಿ ಮೋಸ ಕೊಡ್ತಿದ್ರು, ಜನರಿಗೆ ತೋರಿಸಿ ಎಷ್ಟು ಪ್ರಾರ್ಥನೆ ಮಾಡ್ತಿದ್ರು, ಎಷ್ಟು ರೋಜಾ ಇಡ್ತಿದ್ರು, ಎಷ್ಟು ಜಕಾತ್ ಕೊಡ್ತಿದ್ರು, ಹಜ್ ಮೇಲೆ ಹಜ್ ಮಾಡಕ್ ಕುಂತಿದ್ರು, ಪುಣ್ಯದ ಮೇಲೆ ಪುಣ್ಯ ಕೆಲಸ ಮಾಡಕ್ ಕುಂತಿದ್ರು, ಎಷ್ಟು ಪ್ರತಿಫಲವನ್ನು ಜಮಾ ಮಾಡಕ್ ಕುಂತಿದ್ರು. ಆದರೆ ಆ ಜನರು ಎಷ್ಟು ತನ್ನ ಪುಣ್ಯಗಳನ್ನು ಜಮಾ ಮಾಡ್ಕೊಂಡು ಕಯಾಮತ್ ದಿನದಲ್ಲಿ ಬಂದಿದ್ದಾರೆ. ಅಲ್ಲಾಹ್ ರಬ್ಬುಲ್ ಇಜ್ಜತ್ ಆ ಜನರಿನ ಎಲ್ಲ ಪುಣ್ಯಗಳು ಬ್ಯಾರೆ ಜನರ ಮೇಲೆ ಹಾಕ್ಸಾರಂತೆ, ಬ್ಯಾರೆ ಜನರಿಗೆ ಕೊಡ್ತಾರಂತೆ ಅಲ್ಲಾಹ್ ರಬ್ಬುಲ್ ಇಜ್ಜತ್. ಬ್ಯಾರೆ ಜನರಿನ ಎಲ್ಲ ಪಾಪಗಳು
ಆ ಇಬಾದತ್ ಮಾಡಿರುವ ಪ್ರಾರ್ಥನೆ ಮಾಡಿರುವ ಜನರ ಖಾತೆ ಒಳಗೆ ಬರೀತಾ ಅಂತೆ ಪ್ರೀತಿಯ ಸಹೋದರರೇ, ಖಾತೆ ಮೇಲೆ ಬರೀತಾ ಅಂತೆ. ಈಗ ಆ ವ್ಯಕ್ತಿ ನಮಾಜು ರೋಜಾ ಎಲ್ಲಾ ತರಹದ ಪ್ರಾರ್ಥನೆ ಮಾಡ್ಕೊಂಡು ಬಂದಿದ್ದಾನೆ, ಎಲ್ಲ ಪುಣ್ಯಗಳು ಬೇರೆ ಜನರಿಗೆ ಕೊಡಲಾಗಿದೆ, ಬೇರೆ ಜನರನ್ನ ಎಲ್ಲ ಪಾಪಗಳು ಅಂತ ಜನರಿಗೆ ಕೊಟ್ಟಿದ್ದಾರೆ. ಈಗ ಆ ಜನರು ತನ್ನ ಖಾತೆ ಒಳಗೆ ದೃಷ್ಟಿ ಹಾಕಿದ ನಂತರ ಒಂದು ಸಣ್ಣವಾದ ಪುಣ್ಯನ ಕಂಡು ಬರೋದಿಲ್ಲ ಅಂತ ಜನರಿಗೆ ಅಲ್ಲಾಹ್ ರಬ್ಬುಲ್ ಇಜ್ಜತ್ ಹುಕ್ಮ ಕೊಡುತ್ತಾನೆ, ಐ ಫರಿಷ್ಠೆಗಳು ಈ ಜನರಿಗೆ ತಗೊಂಡು ಹೋಗಿ ನರಕನಲ್ಲಿ ಹಾಕಿರಿ, ಈ ಜನರಿಗೆ ತಗೊಂಡು ಹೋಗಿ ನರಕನಲ್ಲಿ ಹಾಕಿರಿ. ಇಂಥ ಜನರು ಮುಫ್ಲಿಸ ಜನರು, ಅಲ್ಲಾಹು ಅಕ್ಬರ್, ಮುಫ್ಲಿಸ ಜನರು. ಇವತ್ತು ಪ್ರೀತಿಯ ಸಹೋದರರೇ, ನಾವು ಬಹಳಷ್ಟು ಅಫ್ಸೋಸ್ ಮಾಡೋದು ಮಾತಿದು. ಜಕಾತ್ ರೋಜಾ ಎಲ್ಲ ಪುಣ್ಯಗಳು ತಗೊಂಡು ಬರ್ತಾರಂತೆ, ಅದು ನಮ್ಮ ಎಲ್ಲ ಪುಣ್ಯಗಳು ನಮ್ಮ ದುಶ್ಮನ್ಗಳು ತಗೊಂಡು ಹೋಗ್ತಾರಂತೆ. ನಮ್ಮ ದುಶ್ಮನಗಳು ನಮ್ಮ ಎಲ್ಲ ಪುಣ್ಯಗಳು ನಮ್ಮ ದುಶ್ಮನಗಳು ತಗೊಂಡು ಹೋಗ್ತಾರ. ಇವತ್ತು ಅದೇ ದುಶ್ಮನಗಳಿಗೆ ನಾವು ಅಕ್ಕಪಕ್ಕದಲ್ಲಿ ಕುಂದರ್ಸ್ಕೊಂಡು ನನ್ನ ಹಿಂದ ನಾನಪ್ಪ ನನ್ನ ಬಾಡಿ ಗಾರ್ಡ್ ಅವನಿದ್ರೆ ನಾನು ಎದಕ್ಕೆ ಹೆದರ್ಬೇಕು, ನಾನು ಹಂಗೆ ಹಿಂಗ ಅಂತೀರಾ. ಅದೇ ದುಶ್ಮನಗಳು ಬಂದು ಯಾ ಅಲ್ಲಾ ಇವ ಈ ರೀತಿ ಮಾಡಿದ್ದ, ಇವೊಂದು ಪುಣ್ಯ ನನಗೆ ಕೊಡು ಯಾ ಅಲ್ಲಾ. ಅವಾಗ ಯಾರು ದುಶ್ಮನ್ ನಿಮ್ಮ ಜೇಬ್ ಕೈಯಲ್ಲಿ ಹಿಡಿದು ಯಾರು ತಗೊಂಡು ಹೋಗಂಗಿಲ್ಲ ನಿಮಗಲ್ಲಿ. ಎಲ್ಲರೂ ಬರೀ ಪುಣ್ಯಗಾಗಿ ಹೊಡೆದಾಡ್ತಾರಲ್ಲಿ ಹಶ್ರ್ ಮೈದಾನದಲ್ಲಿ ಕಯಾಮತ್ ದಿನದಲ್ಲಿ. ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಇಂಥ ಮಾತು ಹೇಳಿದರು. ಪ್ರೀತಿಯ ಸಹೋದರರೇ, ನಾಳೆ ಹಶ್ರ್ ಮೈದಾನ ಕಯಾಮತ್ ದಿನದಲ್ಲಿ ಎಲ್ಲ ಜನರನ್ನ ಪುಣ್ಯ ಬೇರೆ ಜನರಿಗೆ ಕೊಡಲಾಗುತ್ತದೆ. ಅವಾಗ ಜನರು ತನ್ನ ಖಾತೆ ನೋಡಿದ ನಂತರ ಅಲ್ಲಾಹ್ ನಾನು ಈ ರೀತಿ ನಾನು ಪಾಪ ಮಾಡಿದ್ದಿಲ್ಲ ಯಾ ಅಲ್ಲಾಹ್, ನನ್ನ ಖಾತೆಯಲ್ಲಿ ಇಷ್ಟು ಪಾಪಗಳು ಎದಕ್ಕೆ ಬಂದಿದೆಯಾ ಅಲ್ಲಾಹ್. ಅಲ್ಲಾಹ್ ರಬ್ಬುಲ್ ಇಜ್ಜತ್ ಹುಕ್ಮ್ ಕೊಡ್ತಾನಂತೆ, ನೀನು ನಮಾಜ್ ಮಾಡ್ತಿದ್ಯಾ, ನೀನು ರೋಜಾ ಇಡ್ತಿದ್ಯಾ, ನೀ ಎಲ್ಲ ತರಹದ ಪುಣ್ಯ ಕೆಲಸ ಮಾಡ್ತಿದ್ಯಾ, ಆದರೆ ಜನರಿಗೆ ನೋಡಿದರೆ ಜನರು ನಿನಗೆ ನೋಡಿದರೆ ನೀ ಎಷ್ಟು ಅಬೀದದಿಯಾ, ಪ್ರಾರ್ಥನೆ ಮಾಡುವುದಿಯಾ, ಆದರೆ ಒಳಗಳಿ ಟೇಟೆ ಹಚ್ಚೋದು ಕೆಲಸ ಮಾಡ್ತಿದ್ಯಾ, ಬೇರೆ ಜನರಿಗೆ ಬೆಂಕಿ ಹಚ್ಚೋದು ಕೆಲಸ ನೀವು ಮಾಡ್ತಿದ್ಯಾ, ಬೇರೆ ಜನರಿಗೆ ಹಾಕ ಕೊಲೆ ಮಾಡಿ ಸಂಪತ್ತು ಜಮಾ ಮಾಡಿ ನೀವು ಪ್ರಯತ್ನ ಮಾಡ್ತಿದ್ಯಾ. ಎಷ್ಟು ಸಂಪತ್ತು ನೀ ಜಮಾ ಮಾಡಿ ನಿನ್ನ ಮಕ್ಕಳಿಗೆ ನೀ ಜಮಾ ಮಾಡಿ ಇಟ್ಟು ಬಂದಿದ್ಯಾ. ಇವತ್ತು ಈ ಜಗ ಏನಿದೆ ಸಂಪತ್ತಿನ ಜಗ ಅಲ್ಲ, ಬದಲಾ ಕೊಡೋದು ಜಗ ಇದೆ. ನೀ ಯಾ ಜನರಿಗೆ ಹಾಕ ಕೊಲೆ ಮಾಡಿದ್ಯಾ, ಯಾ ಜನರ ಮೇಲೆ ಜುಲ್ಮ ಮಾಡಿದ್ಯಾ, ಯಾ ಜನರಿಗೆ ನೋವು ಕೊಟ್ಟಿದ್ಯಾ, ಎಲ್ಲ ಜನರನ್ನ ಪಾಪ ನಿನ್ನ ಮೇಲೆ ಬರುತ್ತದೆ. ಎಲ್ಲ ಆ ಜನರನ್ನ ಪಾಪ ನಿನ್ನ ಮೇಲೆ ಬರುತ್ತದೆ, ನಿನ್ನ ಪುಣ್ಯಗಳು ಆ ಜನರ ಕಡೆ ಹೋಗುತ್ತದೆ. ಇಂಥದ್ದು ಲೆಕ್ಕ ಮಾಡಿ ಅಲ್ಲಾಹ್ ರಬ್ಬುಲ್ ಇಜ್ಜತ್ ಆ ಹಶ್ರ್ ಮೈದಾನಲ್ಲಿ ಪಾಪ ಮತ್ತು ಪುಣ್ಯದ ಲೆಕ್ಕವನ್ನು ಮಾಡಿ ಬದಲಾ ಕೊಡ್ತಾನಂತೆ ಅಲ್ಲಾಹ್ ರಬ್ಬುಲ್ ಇಜ್ಜತ್ ಎಲ್ಲ ಜನರಿಗೆ. ಇವತ್ತು ಪ್ರೀತಿಯ ಸಹೋದರನು ಎಷ್ಟು ಪ್ರಾರ್ಥನೆ ಮಾಡಕ್ ಹೊಂದಿದ್ದೀವಿ, ಎಷ್ಟು ವರ್ಷ ಕಳೆದ ನಂತರ ನಾವು ಒಂದು ಪುಣ್ಯ ಒಳ್ಳೆವಾದ ನಿಯತ್ತಿನಿಂದ ಜಮಾ ಮಾಡಿರ್ತೀವಿ. ಎಷ್ಟು ವರ್ಷ ಕಳೆದ ನಂತರ ಅದು ಸ್ವಚ್ಛತೆ ಮನಸ್ಸಿಟ್ಟೊಂದು ಒಂದು ಪುಣ್ಯ ಜಮಾ ಮಾಡಿರ್ತೀವಿ ನಾವು, ಅದೇ ಪುಣ್ಯ ಬೇರೆ ಕಡೆ ಹೋಗ್ತಿದ್ದೇವೆ. ಅಲ್ಲಾಹು ಅಕ್ಬರ್. ಪ್ರೀತಿಯ ಸಹೋದರಿ, ಇಲ್ಲಿ ತನಕ ಹೇಳಿದ್ದಾರೆ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು, ವಮಾ ಮಿನ್ ದಾಬ್ಬತಿನ್ ಫಿಲ್ ಅರ್ದಿ ವಲಾ ತಾಯಿರಿನ್ ಯತೀರು ಬಿಜನಾಹೈಹಿ ಇಲ್ಲಾ ಉಮ್ಮಮುನ್ ಅಮ್ಸಾಲುಕುಂ. ಪ್ರಪಂಚದಲ್ಲಿರುವ ಎಲ್ಲ ಪ್ರಾಣಿಗಳು ಎಲ್ಲ ಪಕ್ಷಿಗಳು ನನ್ನ ಉಮ್ಮತಿನ ತರಹ ಇದ್ದಾರೆ. ಎಲ್ಲ ಪ್ರಾಣಿಗಳು ಎಲ್ಲ ಪಕ್ಷಿಗಳು ನನ್ನ ಉಮ್ಮತಿನ ತರ ಇದ್ದಾರೆ. ಪ್ರೀತಿಯ ಸಹೋದರರೇ, ಇದು ಜನರಿನ ಮನುಷ್ಯರದು ಲೆಕ್ಕ, ಆದ್ರೆ ಪ್ರಾಣಿದ ಬದಲ ಕೊಡ್ತಾರಂತೆ ಹಶ್ರ್ ಮೈದಾನಲ್ಲಿ. ಪ್ರಾಣಿನ ಬದಲ ಕೇಳ್ತಾರಂತೆ. ಒಂದು ಪ್ರಾಣಿ ಇನ್ನೊಂದು ಪ್ರಾಣಿಗೆ ಹೊಡೆದಿದ್ರೆ ಆ ಪ್ರಾಣಿಗೆ ಲೆಕ್ಕ ಕೊಡ್ಬೇಕು ಅಲ್ಲಿ ಹಶ್ರ್ ಮೈದಾನಲ್ಲಿ. ಯಾಕೆ ನೀವು ಆ ಪ್ರಾಣಿಗೆ ಹೊಡೆದಿದ್ಯಾ, ಯಾಕೆ ನೀವು ಜಗಳ ಮಾಡಿದ್ರಿ ನೀವು. ಪ್ರೀತಿಯ ಸಹೋದರಿ, ಎಂತಹದ್ದು ನೋಡಿ ಸ್ಥಾನ ಇದೆ. ಅಲ್ಲಾಹು ಅಕ್ಬರ್. ಹಶ್ರ್ ಮೈದಾನಲ್ಲಿ ಪ್ರೀತಿಯ ಸಹೋದರರೇ, ಎಷ್ಟೋ ಜನರು ತನ್ನ ಪುಣ್ಯವನ್ನು ಜಮಾ ಮಾಡ್ಕೊಂಡು ಬರ್ತಾರ. ಎಷ್ಟೋ ಜನರು ತನ್ನ ಪುಣ್ಯವನ್ನು ಜಮಾ ಮಾಡ್ಕೊಂಡು ಬಂದಿದ ನಂತರ ಅಲ್ಲಾಹನ ಕಡೆ ಖುಷಿಯಾಗಿ ಪಡ್ಕೊಂಡು ಬರ್ತಾರ. ಬಂದಿದ ನಂತರ ಎಲ್ಲ ಜನರ ಪುಣ್ಯಗಳು ಬೇರೆ ಜನರಿಗೆ ಹಂಚಿದ ನಂತರ ಆ ಜನರು ನೋಡಿ ಹೇಳ್ತಾರ, ಯಾ ಅಲ್ಲಾಹ್ ಯಾ ಅಲ್ಲಾಹ್ ಯಾ ಅಲ್ಲಾಹ್, ನಾನು ಪ್ರಪಂಚದಲ್ಲಿ ಎಷ್ಟು ಪುಣ್ಯ ಮಾಡಿ ಬಂದಿದ್ದೀನಿ ಯಾ ಅಲ್ಲಾಹ್, ನಾನು ನಮಾಜ್ ಮಾಡಿ ಬಂದಿದ್ದೀನಿ ಯಾ ಅಲ್ಲಾಹ್, ಒಂದು ಪುಣ್ಯನೇ ಕಂಡು ಬರಾಕುಂತಿಲ್ಲ ಯಾ ಅಲ್ಲಾಹ್, ನನ್ನ ಪುಣ್ಯ ಎಲ್ಲಿ ಹೋತು. ಪ್ರೀತಿಯ ಸಹೋದರರೇ, ಆ ಪುಣ್ಯ ಹೋಗಿದ್ದು ನಿಮಗೆ ಗೊತ್ತಾಗೋದಿಲ್ಲ. ಆ ರೀತಿ ಪುಣ್ಯ ನೀವು ಕಳ್ಕೊಂತೀರಾ. ಆ ನಿಮ್ಮ ಎಲ್ಲ ಪುಣ್ಯಗಳು ನೀವು ಯಾರ ಮೇಲೆ ದ್ವೇಷ ಮಾಡಿದ್ದೀರಾ, ಯಾವ ಜನರಿಗೆ ನೋವು ಕೊಟ್ಟಿದ್ದೀರಾ, ಯಾವ ಜನರಿಗೆ ನೀವು ಹೊಡೆದಿದ್ದೀರಾ, ಯಾವ ಜನರಿಗೆ ಹಾಕ ಕೊಲೆ ಮಾಡಿದ್ದೀರಾ, ಯಾವ ಜನರಿಗೆ ನೋವು ಕೊಟ್ಟು ಅವ್ರ ಜೀವನ ಹಾಳು ಮಾಡಿದ್ದೀರಾ, ಅಂಥ ಜನರ ಮೇಲೆ ನಿಮ್ಮ ಎಲ್ಲ ಪುಣ್ಯಗಳು ಆ ಖಾತೆ ಒಳಗೆ ಜಮಾ ಆಗ್ತೈತಿ. ಆ ಜನರನ್ನ ಪಾಪಗಳು ನಿಮ್ಮ ಒಳಗೆ ಬರ್ತೈತಿ. ಪ್ರೀತಿಯ ಸಹೋದರರೇ, ನಾವು ಪ್ರಪಂಚದಲ್ಲಿ ಜೀವನ ಮಾಡಕ್ ಹೊಂದಿದ್ದೀವಿ. 60 ವರ್ಷದ ಜೀವನ ನಾವು ಹೆಜ್ಜೆಗೆ ವಿಚಾರಣೆ ಮಾಡಿ ನಾವು ಇಡಬೇಕು ಪ್ರಪಂಚದಲ್ಲಿ. ಇವತ್ತು ಎಲ್ಲದು ಒಂದು ಬಿಸ್ನೆಸ್ ಆಗ್ಬಿಟ್ಟೈತಿ. ಯಾರಿಗೇನು ಮಾಡಿದ್ರೆ ನಡೀತೈತಪ್ಪ, ಏನು ನಾವೇ ಗೆದ್ದದು, ನಾವೇ ಮುಂದೆ ಬರೋದು, ನಾವು ಸೋಲಬಾರದು, ನಾವು ಗೆದ್ದಬೇಕು. ಅದು ಸುಳ್ಳರಾಗ್ಲಿ, ಅದು ನಾವು ಗೆದ್ದಬೇಕು. ಪ್ರಪಂಚದಲ್ಲಿ ಎಷ್ಟರು ನೀವು ಮೋಸ ಮಾಡಿ ಬೇರೆ ಜನರಿಗೆ ಹೊಡೆದು ಬಡಿದು ಗೆದ್ದಬಹುದು. ಈ ಪ್ರಪಂಚ ಎಲ್ಲರೂ ಬಿಟ್ಟು ಹೋಗ್ಬೇಕು. ಒಂದು ಮೈದಾನ ಇದೆ,
ಅಲ್ಲಾಹನ ಮೇಲೆ ಯಾರು ನೆನಪು ಇಟ್ಕೊಂಡ್ರು, ಅಲ್ಲಾಹನ ಮೇಲೆ ಯಾರು ಪ್ರೀತಿ ಮಾಡಿದ್ರು, ಅಲ್ಲಾಹನ ಮೇಲೆ ನೆನಪು ಇಟ್ಕೊಂಡು ಯಾರು ಜೀವನ ಮಾಡಿದ್ರು, ಆ ಜನರು ಕೇಳ್ತಾರ, ಯಾ ಅಲ್ಲಾ ಅವ್ರ ಹಿಂದೆ ಎಷ್ಟೋ ಜನರು ಇದ್ರು, ದೊಡ್ಡ ದೊಡ್ಡ ಶ್ರೀಮಂತಗಳು, ನನ್ನ ಹಿಂದೆ ನಿನ್ನಂಗೆ ಬಿಟ್ಟು ಯಾರು ಇದ್ದಿದ್ದಿಲ್ಲ ಯಾ ಅಲ್ಲಾ. ಪ್ರಪಂಚದಲ್ಲಿ ಎಲ್ಲಾರಿಗೆ ಬಿಟ್ಟು ನಾನು ಬಂದಿದ್ದೀನಿ ಯಾ ಅಲ್ಲಾ, ಇವತ್ತು ನನಗೆ ಬದಲ ಕೊಡು ಯಾ ಅಲ್ಲಾ. ಬದಲ ಕೊಡ್ತಾರ ಪ್ರೀತಿಯ ಕೇಳ್ತಾರ ಜನರು. ಪ್ರೀತಿಯ ಸಹೋದರರೇ, ನಾವು ವಿಚಾರಣೆ ಮಾಡಬೇಕು. ಸಾಯೋದು ಮುಂಚೆ ನಾವು ಎಲ್ಲ ಜನರಿಗೆ ಕ್ಷಮೆಯನ್ನು ಕೇಳಬೇಕು. ನನ್ನಿಂದ ಏನಾದರೂ ನಿಮಗೆ ಮನಸ್ಸು ನೋವಾಗಿದ್ರೆ, ಅಪ್ಪಿ ನಾನು ಬೈದಿದ್ರೆ ಹೊಡೆದಿದ್ರೆ ನನಗೆ ಕ್ಷಮೆ ಮಾಡ್ರಿ, ಅಲ್ಲಾಹ್ಗಾಗಿ ನನಗೆ ಕ್ಷಮೆ ಮಾಡ್ರಿ. ನಾವು ಕೇಳ್ತಾ ಇರಬೇಕು ಪ್ರೀತಿಯ ಸಹೋದರರೇ. ಅದಕ್ಕಿಂತ ಚಲೋ ನಾವು ಆ ಕ್ಷಮೆ ಕೇಳೋದು, ಆ ಸಮಯ ಬರೋದು ಮುಂಚೆ ನಾವು ಬೇರೆ ಜನರಿಗೆ ಯಾವುದೇ ತರಹದ ನೋವು ಕೊಡಬಾರ್ದು, ಯಾವುದೇ तरह नू ಕೊಡಬಾರ್ದು. सबसे पहले अल्लाह की बारगाह मेरी मगफिरत की मैं दुआ करता हूँ. अगर मेरी वाज व नसीहत से 3 साल से मैं वेंकन कोंडा में इमामत कर रहा हूँ, समझा रहा हूँ, बोल रहा हूँ, अगर मेरे बोलने चालने में किसी का दिल दुखा हो, तो किसी की बेइज्जती हुई, तो हाँ किसी की जिंदगी खराब हुई, तो अल्लाह अपने पंचतने पाक के सदके मेरी इस खता को माफ करे. और अल्लाह उसके रसूल को गवाह बनाकर मैं आप तमाम लोगों के सामने और एक बार मैं माफी मांग रहा हूँ. हबीब के सदके मेरी कोई भी खता भी, तो आप अल्लाह उसके रसूल के माफ करे मुझे भी. ಇವತ್ತು ಪ್ರೀತಿಯ ಸಹೋದರ, ನಾವು ಕ್ಷಮೆ ಕೇಳೋದಕ್ಕೆ ಹೆದರ್ತೀವಿ. ನೀವು ಕ್ಷಮೆ ಕೇಳಿದ್ರೆ, ಮಾಫಿಯನ್ನು ಕೇಳಿದ್ರೆ ಚಿಕ್ಕವರಾಗೋದಿಲ್ಲ, ನೀವು ಇನ್ನು ಎತ್ತರದಲ್ಲಿ ಹೋಗ್ತೀರಿ. ನೀವು ಇವತ್ತು ನಮ್ಮ ಮಾಫಿ ಅಂತ ಅದು ಮಾಫಿ, ಬೇರೆ ಜನರಿಗೆ ಹೊಡಿತೀವಿ, ಬೈತೀವಿ, ನೋವು ಕೊಡ್ತೀವಿ. ಕೊನೆಯ ಸಮಯ ಆಗಿದ ನಂತರ, ಹಾ ನನ್ನಿಂದ ತಪ್ಪಾಯ್ತು ನೋಡಪ್ಪ, ಕ್ಷಮೆ ಮಾಡಿ. ಏನ್ ಹೇಳ್ತಾರ? ಕ್ಷಮೆ ಮಾಡ, ಮಾಫ್ ಮಾಡು, ನಾನು ಮಾಡಬಾರ್ದಿತ್ತು, ಹಿಂಗೆ ಮಾಡಿಬಿಟ್ಟಿದ್ದೀನಿ. ಈ ರೀತಿ ಕ್ಷಮೆ ಕೇಳ್ತಾರ. ಪ್ರೀತಿಯ ಸಹೋದರರೇ, ಮಾಫಿ ಅಂದ್ರೆ ಏನು, ಕ್ಷಮೆ ಅಂದ್ರೆ ಏನು, ನಾವು ಮೊದಲಿಗೆ ಇದು ತಿಳ್ಕೋಬೇಕು. ಇವತ್ತು ಜನರಿಗೆ ಏನಾಗಿದೆ, ಕ್ಷಮೆ ಒಂದು ಟೈಟಲ್ ಆಗಿಬಿಟ್ಟಿದೆ, ಸ್ಟೈಲ್ ಆಗಿಬಿಟ್ಟಿದೆ. ಮನಸ್ಸು ನೋವು ಮಾಡೋದು, ಕ್ಷಮೆ ಮಾಡ್ರಿ. ಅವ್ರಿಗೆ ಬೈಯೋದು, ಕ್ಷಮೆ ಮಾಡ್ರಿ. ಹಿಂದೆ ಟಿಟಿ ಹಚ್ಚೋದು, ಕ್ಷಮೆ ಮಾಡ್ರಿ. ಮಂತರ ಮಾಡೋದು, ಕ್ಷಮೆ ಮಾಡ್ರಿ. ಲಿಂಬೆಹಣ್ಣು ಹೆಸರಿಂದ ಬಗೆಯೋದು, ಕ್ಷಮೆ ಮಾಡ್ರಿ. ಕೇಳ್ತಾರ ಕ್ಷಮೆ, ಕೇಳಿದ ನಂತರ ಆದರೆ ಆ ಏನು ತಪ್ಪುಗಳು ಮಾಡಿದಾರೆ ಅದು ಬಿಡ್ತಾರೆ, ಅದು ಬಿಡಂಗಿಲ್ಲ, ಮತ್ತೆ ನೀವು ಎಕ್ಸ್ಟ್ರಾ ಮಾಡಿ ತೋರಿಸ್ತಾರ. ಜನರ ಮುಂದೆ ಕ್ಷಮೆ ಕೇಳ್ತಾರ, ನನ್ನಿಂದ ತಪ್ಪಾಯ್ತಪ್ಪ, ನಾನು ಮಾಡಿಬಿಡ್ತು, ನಾನು ಮಾಡಬಾರ್ದಿತ್ತು, ಇಂಥದ್ದು ಮಾಡಿಬಿಟ್ಟಿದ್ದೇನೆ, ಕ್ಷಮೆ ಮಾಡಿಬಿಡ್ರಿ, ಮಾಫ್ ಮಾಡ್ರಿ ನನಗೆ ಕೇಳ್ತಾರ. ಆಗಿದ ನಂತರ ಮತ್ತು ನಾಳಿಂದ ಮತ್ತು ಅದ್ರಿಗೆ ಎಕ್ಸ್ಟ್ರಾ ಮಾಡಿ ತೋರಿಸ್ತಾರೆ. ಇದಕ್ಕೆ ಕ್ಷಮೆ ಅನ್ನೋದಿಲ್ಲ, ಇದಕ್ಕೆ ರಿಯಾಕಾರಿ ಅಂತಾರ. ಜನರಿಗೆ ತೋರ್ಸಾಗ ನೀವು ಕ್ಷಮೆ ಕೇಳಿದ್ದೀರಾ, ಸತ್ತ ಏನು ಒಳ್ಳೆಯವಾದ ಮನಸ್ಸಿನಿಂದ, ನೀವು ಸುಂದರವಾದ ಮನಸ್ಸಿನಿಂದ ಕ್ಷಮೆ ಕೇಳಿಲ್ಲ. ಪಕ್ಕಾ ನಿಯತ್ತಿನಿಂದ ಕೇಳ್ರಿ, ಅಯ್ಯಲ್ಲ ನಾನು ಮಾಡಬಾರ್ದಿತ್ತು, ಈ ರೀತಿ ಮಾಡಿಬಿಟ್ಟಿದ್ದೀನಿ, ನನ್ನನ್ನು ಕ್ಷಮೆ ಮಾಡ್ರಿಪ್ಪ, ನಿನ್ನ ಮೇಲೆ ನಾನು ಮನಸ್ಸಿಗೆ ನೋವು ಮಾಡಿಬಿಟ್ಟಿದ್ದೀನಿ, ನನಗೆ ಕ್ಷಮೆ ಮಾಡು. ಇದು ಕೇಳಿದ ನಂತರ ಆ ವ್ಯಕ್ತಿ ಏನು ಕ್ಷಮೆ ಕೇಳುತ್ತಾನೆ, ಇನ್ನೊಮ್ಮೆ ಆ ರೀತಿ ತಪ್ಪ ಮಾಡಬಾರ್ದು, ಆ ರೀತಿ ದೂರ ಆಗ್ಬೇಕು ವ್ಯಕ್ತಿ. ಇವತ್ತು ನಮಗೆ ಸ್ಟೈಲ್ ಆಗಿಬಿಟ್ಟಿದೆ, ಕ್ಷಮೆ ಕೇಳ್ತೀರಿ ನಾವು, ಕೇಳಿದ ನಂತರ ನೋಡ ನಾನು ಹೆಂಗೆ ಕ್ಷಮೆ ಕೇಳಿ ಬಂದಿದ್ದೇನೆ. ಆದ್ರೆ ಪ್ರೀತಿಯ ಸಹೋದರರೇ, ಯಾರಾದ್ರೆ ಮಾಫಿ ಕೇಳಿದ್ರೆ ಕ್ಷಮಾ ಮಾಡಿ ಪ್ರಯತ್ನ ಮಾಡಿ, ಹೋಗಪ್ಪ ನಾನು ಮಾಫ್ ಮಾಡಿದ್ದೀನಿ ಅಲ್ಲಾಹ್ಗಾಗಿ. ಅವ್ರು ಕೇಳಾಕ್ ಕುಂತಿದಾರ, ನನ್ನಿಂದ ಆಗಬಾರ್ದಿತ್ತು, ನನ್ನಿಂದ ತಪ್ಪಾಯಿತು, ಕ್ಷಮೆ ಮಾಡಿಬಿಡ್ರಿ, ನನಗೆ ಮಾಫ್ ಮಾಡ್ರಿ, ನೀವು ಹೋಗ್ರಿ, ನಾನು ಮಾಫ್ ಮಾಡಿದ್ದೀನಿ ನಿಮಗೆ. ಏಕೆಂದರೆ ಪ್ರೀತಿಯ ಸಹೋದರರೇ, ಹುಕೂಕುಲ್ಲಾ ಆಗಿದ ನಂತರ ಹುಕೂಕುಲ್ ಇಬಾದ್, ಅಲ್ಲಾಹನ ಭಕ್ತಾದಿಗಳಿನ ಹಕ್ಕು ಏನಿದೆ, ನೀವು ನೋವು ಕೊಟ್ಟಿದ್ದೀರಾ, ಮನಸ್ಸು ಬೇಜಾರು ಮಾಡಿದ್ದೀರಾ, ಕ್ಷಮೆ ಕೇಳಿದ್ದೀರಾ, ಕೇಳಿದ ನಂತರ ಆದರೆ ಅದೇ ಕೆಲಸ ಮಾಡಕೊಂಡ್ರಪ್ಪ ಅಂದ್ರೆ ನಿಮ್ಮ ಯಾವುದೇ ಇಬಾದತ್, ಪ್ರಾರ್ಥನೆ, ದುವಾವನ್ನು ಕಬೂಲ್ ಆಗೋದಿಲ್ಲ. ನಾವು ಬದಲಾವಣೆ ಆಗೋದು ಪ್ರಯತ್ನ ಮಾಡಬೇಕು, ಬದಲಾವಣೆ ಆಗೋದು ಪ್ರಯತ್ನ ಮಾಡಬೇಕು.